ಸಾಸಲ್ಲಿ ಅದ್ಕೋಬೇಕು, ಅದ್ದೋದೆಲ್ಲ ಮುಳುಗಿಸ್ಬೇಕು. ಖಂಡಿತವಾಗಿಯೂ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ಇವತ್ತು ಸಂಡೇ. ಬನ್ನಿ ಇವತ್ತು ಬೆಳಿಗ್ಗೆ ಏನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಜೊತೆಗೆ ಸ್ವಲ್ಪ ಮಾರ್ನಿಂಗ್ ರೂಟೀನ್ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಪಾತ್ರೆಗಳೆಲ್ಲ ಡಿಶ್ ವಾಷರ್ಗೆ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಡಿಶ್ ವಾಷರ್ ತೊಗೊಂಡು ಸುಮಾರು 2 ವರ್ಷ ಆಗ್ತಾ ಬರ್ತಾ ಇದೆ. ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಬಂದಿಲ್ಲ. ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಆ ರೀತಿಯಾಗಿ ಅಷ್ಟು ಚೆನ್ನಾಗಿ ಇರುತ್ತೆ. ಡಿಶ್ ವಾಷರ್ಗೆ ಪಾತ್ರೆಗಳು ಇಡುವಾಗ ಒಂದು ಸ್ವಲ್ಪ ಅದರಲ್ಲಿರುವಂಥ ಕೊತ್ತಂಬರಿ, ಕರಿಬೇವು ಆ ಥರದ್ದು ಏನೇ ಉಳಿದಿರುತ್ತಲ್ವ, ಫುಡ್ ರೆಸಿಡ್ಯೂಸ್ ಅದೆಲ್ಲ ತೆಗೆದುಬಿಟ್ಟು ಒಂದು ಸಲ ನೀರಲ್ಲಿ ಈ ರೀತಿಯಾಗಿ ವಾಶ್ ಮಾಡಿಕೊಂಡು ಆಮೇಲೆ ಜೋಡಿಸ್ಬೇಕು. ಈಗಾಗಲೇ ಅರ್ಧದಷ್ಟು ಇರುವಂಥ ಪಾತ್ರೆಗಳೆಲ್ಲ ರ್ಯಾಕ್ಸಲ್ಲಿ ಜೋಡಿಸಿದ್ದೀನಿ. ನಾನು ತೊಗೊಂಡಿರುವಂಥ ಡಿಶ್ ವಾಷರಲ್ಲಿ ಸುಮಾರು 3 ರ್ಯಾಕ್ಸ್ ಇದೆ. ಒಂದು ಸ್ಪೂನು, ಸೌಟ್ಸು ಎಲ್ಲ ಇಡೋದಕ್ಕೆ, ಇನ್ನೊಂದು ಚಿಕ್ಕ ಚಿಕ್ಕ ಕಪ್ಗಳು, ಚಿಕ್ಕ ಪಾತ್ರೆಗಳು ಈ ಥರದ್ದು ಇಡೋಕ್ಕೆ, ಇನ್ನೊಂದರಲ್ಲಿ ಪ್ಲೇಟ್ಸು ಮತ್ತು ದೊಡ್ಡ ಪಾತ್ರೆಗಳನ್ನು ಇಡ್ಬೋದು. ಇದರಲ್ಲಿ 2 ರ್ಯಾಕ್ ಇರುವಂಥ ಡಿಶ್ ವಾಷರ್ ಕೂಡ ಬರುತ್ತೆ. ಡಿಶ್ ವಾಷರ್ಗೆ ಸಪ್ರೇಟ್ ಡಿಶ್ ವಾಷರ್ ಸೋಪ್ ಪೌಡರ್ ಬರುತ್ತೆ. ಅದನ್ನು 1 ಸ್ಪೂನಷ್ಟು ಹಾಕಿದ್ರೆ ಸಾಕು. ನೋಡಿ, ಈ ಥರ ಆನ್ ಮಾಡಿದ ತಕ್ಷಣ ನಮಗಲ್ಲಿ ಸಿಂಬಲ್ ತೋರಿಸ್ತಾ ಇರುತ್ತೆ. ಸಾಲ್ಟ್ ಖಾಲಿ ಆಗಿದ್ದರೆ ಸಾಲ್ಟ್ ಸಿಂಬಲ್ ತೋರಿಸುತ್ತೆ. ಇಲ್ಲಾಂದರೆ ಇನ್ನೊಂದು ಪಾತ್ರೆಗಳು ಶೈನಿಂಗ್ ಬರೋದಕ್ಕೆ ಒಂದು ಲಿಕ್ವಿಡ್ ಇರುತ್ತೆ, ಅದು ಖಾಲಿಯಾಗಿದ್ದರೆ ಅದರದ್ದು ಸಿಂಬಲ್ ತೋರಿಸ್ತಿರುತ್ತೆ. ಸೊ ನಾವು ಯಾವ್ದು ಖಾಲಿಯಾಗಿರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ಹಾಕಬೇಕು ಅಷ್ಟೇ. ಸಾಲ್ಟು ಮತ್ತು ಶೈನಿಂಗ್ ಲಿಕ್ವಿಡು ಇವೆಲ್ಲ ತಿಂಗಳಿಗೆ ಒಂದ್ಸತಿ ಹಾಕಿದ್ರೆ ಸಾಕು. ಡೈಲಿ ಹಾಕಬೇಕು ಅಂತ ಏನಿಲ್ಲ. ಆದರೆ ಡಿಶ್ ವಾಷರ್ ಪೌಡರ್ ಇರುತ್ತಲ್ವ, ಅದನ್ನು ಪಾತ್ರೆಗಳು ಹಾಕಿದಾಗ ಅರ್ಧ ಅಥವಾ 1 ಸ್ಪೂನ್ ಹಾಕಬೇಕು. ಡಿಶ್ ವಾಷರ್ಗೆ ಹಾಕುವಂಥ ಡಿಶ್ ವಾಷರ್ ಪೌಡರ್, ಸಾಲ್ಟ್ ಇವೆಲ್ಲ ನನಗೆ ಸುಮಾರು 3 ತಿಂಗಳವರೆಗೂ ಬರುತ್ತೆ. ಒಂದಿನ ಬಿಟ್ಟು ಒಂದಿನ ಹಾಕ್ಕೋತೀನಿ, ಡೈಲಿ ಹಾಕೋದಕ್ಕೆ ಹೋಗೋದಿಲ್ಲ. ಎಲೆಕ್ಟ್ರಿಸಿಟಿ ಬಿಲ್ಲು ಅಷ್ಟೇ ತುಂಬಾ ಕಮ್ಮಿ ಬರುತ್ತೆ. 2 ದಿನ ಡಿಶ್ ವಾಷರ್ ಆನ್ ಮಾಡಿದ್ರೆ 1 ಯೂನಿಟ್ ಕರೆಂಟ್ ಓಡುತ್ತೆ. ಸೊ ನಮಗೆ ಕರೆಂಟ್ ಬಿಲ್ 1 ತಿಂಗಳಿಗೆ 14ರಿಂದ 15 ಯೂನಿಟ್ ಅಷ್ಟು ಬರುತ್ತೆ ಬರೀ ಡಿಶ್ ವಾಷರ್ಗೆ. ಪಾತ್ರೆಗಳ ಕೆಲಸ ಅಂತೂ ಆಯಿತು. ಸ್ಟೇನ್ಲೆಸ್ ಸ್ಟೀಲ್ಗಳು ಮತ್ತು ಗ್ಲಾಸ್ ವೇರ್ಸು ನಾವು ಈ ಡಿಶ್ ವಾಷರಲ್ಲಿ ಆರಾಮಾಗಿ ಹಾಕ್ಬೋದು. ಅಲ್ಯೂಮಿನಿಯಂ ಕುಕ್ಕರ್ಸು ಮತ್ತು ಪ್ಲಾಸ್ಟಿಕ್ಸು, ನಾನ್ ಸ್ಟಿಕ್ ಪ್ಯಾನ್ಗಳು ಇವೆಲ್ಲ ನಾನು ಡಿಶ್ ವಾಷರ್ಗೆ ಹಾಕೋದಿಲ್ಲ. ಅವಷ್ಟನ್ನು ನಾನು ಕೈಯಲ್ಲೇ ವಾಶ್ ಮಾಡ್ಕೋತೀನಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ಯಾವ ಕಂಪ್ನಿದು ಡಿಶ್ ವಾಷರ್ ಅಂತ. ನಮ್ಮದು ಬಾಷ್ ಕಂಪ್ನಿದು. ನಾನು ಕೂಡ ಈ ಡಿಶ್ ವಾಷರನ್ನು EMI ಕಟ್ಬಿಟ್ಟೆ ತೊಗೊಂಡಿರೋದು. ಡೈರೆಕ್ಟಾಗಿ ಫುಲ್ ಕ್ಯಾಶ್ ಕಟ್ಟಿ ತೊಗೊಂಡಿಲ್ಲ. ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡ್ರೆ 60,000 ಆಗುತ್ತೆ. ನಾವು EMI ತೊಗೊತೀವಿ ಅಂದರೆ ಇನ್ನೊಂದು 4ರಿಂದ 5,000 ಹೆಚ್ಚಿಗೆ ತೊಗೊತಾರೆ. ನಾನು ಇದನ್ನು ಗಿರಿಯಾಸ್ ಶೋರೂಮಲ್ಲಿ ತೊಗೊಂಡಿದ್ದು. ಕ್ರೋಮದಲ್ಲಿ ಕೂಡ ಇದೆ. ಸೊ ಒಬ್ಬೊಬ್ಬರು ಒಂದೊಂದು ರೇಟ್ಸ್ ಹೇಳ್ತಾರೆ. ನಮಗೆ ಯಾವ ರೇಟ್ಸ್ ಸೆಟ್ ಆಗುತ್ತೋ ಅದನ್ನು ನೋಡಿಕೊಂಡು ನಾವಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನಮ್ಮ ಹತ್ರ ಕ್ಯಾಶ್ ಇದೆಯಪ್ಪ, ಡೈರೆಕ್ಟಾಗೇ ತೊಗೊತೀವಿ ಫುಲ್ ಕ್ಯಾಶ್ ಕೊಟ್ಟು ಅಂದರೆ ಹಾಗೂ ಕೂಡ ತೊಗೋಬೋದು. ಪಾತ್ರೆಗಳ ಜೊತೆ ವಾಶ್ ಬೇಸಿನ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಒಳಗಡೆ ಕಿಚನಲ್ಲಿ ಒಂದು ವಾಶ್ ಬೇಸಿನ್ ಇದೆ. ಅಲ್ಲಿ ಬರೀ ತರಕಾರಿಗಳು ತೊಳೆಯೋದಕ್ಕೆ, ದೇವ್ರು ತೊಳೆಯೋದಕ್ಕೆ ಮತ್ತು ಅಕ್ಕಿ ತೊಳೆಯೋದಕ್ಕೆ ಯೂಸ್ ಮಾಡ್ತೀನಿ. ಹೊರಗಡೆ ಇರುವಂಥ ವಾಶ್ ಬೇಸಿನಲ್ಲಿ ಬರೀ ಪಾತ್ರೆಗಳನ್ನು ವಾಶ್ ಮಾಡ್ತೀನಿ. ಏನು ಮಾಡ್ತಾ ಇದೆಯಾ? ಇವತ್ತು ಏನು ಬೇಕು ನಿಮ್ಗೆ ಸ್ಪೆಷಲು? ಬ್ರೆಡ್ ಎಗ್ ಆಮ್ಲೆಟ್ ತಿಂತೀಯಾ? ಸ್ವಲ್ಪ ಅದಕ್ಕೆ ಚೀಸ್ ಎಲ್ಲ ಹಾಕ್ತೀನಿ. ಚೀಸಿ ಬ್ರೆಡ್ ಆಮ್ಲೆಟ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತಿಂತೀಯಾ? ಆಯಿತು. ಸೊ ಅದಕ್ಕೆ ಏನೇನು ಬೇಕು ಅಂದರೆ ತೋರಿಸ್ತೀನಿ. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ. ಮತ್ತು ಮೊಟ್ಟೆ ಇಟ್ಕೊಂಡಿದ್ದೀನಿ. ಇದು ಬ್ರಾಯ್ಲರ್ ಕೋಳಿ ಮೊಟ್ಟೆ, ಇದು ನಮ್ಮ ಫಾರ್ಮ್ದು ತೋಟದ್ದು ನಾಟಿ ಕೋಳಿ ಮೊಟ್ಟೆ. ಮತ್ತು ಚೀಸ್ ಬೇಕು, ಬ್ರೆಡ್ಡು, ಖಾರ ಬ್ರೆಡ್ಡು ಮತ್ತು ಸ್ವೀಟ್ ಬ್ರೆಡ್ ಇದೆ, ಮತ್ತು ಸಾಲ್ಟು, ಚಿಲ್ಲಿ ಪೌಡರ್ ಅಷ್ಟೇ. ತುಂಬಾ ಈಸಿ. ಇದೇ ಸ್ಟವ್ ಆನ್ ಮಾಡ್ಕೊಂಡ್ಬಿಡೋಣ. ಬ್ರೆಡ್ ಸ್ವಲ್ಪ ಟೋಸ್ಟ್ ಮಾಡ್ಕೋಬೇಕು.
ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಮೂಲ್ ಚೀಸ್ ತೊಗೊಂಡಿದ್ದೀನಿ ನೋಡಿ, ಪಿಜ್ಜಾಗೆಲ್ಲ ಹಾಕ್ತೀವಲ್ವ ಅದು. ಮತ್ತು ಖಾರ ಬ್ರೆಡ್ಡಲ್ಲಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಬ್ರೆಡ್ಡಲ್ಲಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಖಾರವಾಗಿದೆ ಅಂಥೇಳಿ ಖಾರ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಮಾಡೋದಾದರೆ ಈ ಥರ ಸ್ವೀಟ್ ಬ್ರೆಡ್ಡಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ವೀಟ್ ಬ್ರೆಡ್ ಕೂಡ ಮಾಡ್ಕೋಬೋದು. ಪ್ಯಾನ್ ಬಿಸಿಯಾಗಿದೆ. ನಿಮ್ಗೆ ಖಾರ ಬ್ರೆಡ್ ಬೇಕಾ ಸ್ವೀಟ್ ಬ್ರೆಡ್ ಬೇಕಾ? ಖಾರ ಬ್ರೆಡ್ ನೋಡಿ ಈ ಥರ ಇರುತ್ತೆ. ಇದರಲ್ಲಿ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ ಏನೇನೋ ಹಾಕಿರ್ತಾರೆ. ಲೈಟಾಗಿ ರೋಸ್ಟ್ ಮಾಡ್ಕೊಂಡು ಪ್ಲೇಟ್ ತರ್ತೀನಿ. ಬ್ರೆಡ್ ಟೋಸ್ಟ್ ಆಗೋಷ್ಟಕ್ಕೆ ಎಗ್ಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಎಗ್ ತಗೋತೀನಿ. ಎರಡು ದೊಡ್ಡ ಮೊಟ್ಟೆ ಬ್ರಾಯ್ಲರ್ದು, ಒಂದು ನಾಟಿ ಮೊಟ್ಟೆ ಹಾಕ್ತೀನಿ. ತೋರ್ಸತ್ರಕ್ಕೆ ಇದಕ್ಕೆ ಈರುಳ್ಳಿ, ಬ್ರೆಡ್ ಟೋಸ್ಟ್. ಬ್ರೆಡ್ ಚೆನ್ನಾಗಿ ಟೋಸ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಚಿಲ್ಲಿ ಪೌಡರ್ ಸ್ವಲ್ಪ, ಚೀಸ್ ಹಾಕೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಾಯಿತು. ಈಗ ಪ್ಯಾನ್ ಮೇಲೆ ಹಾಕ್ತೀನಿ. ಚೀಸ್ ಇನ್ನೂ ಸ್ವಲ್ಪ ಸಾಕಿರೋ ನೀನು ಹಾಕು ಹೇಳ್ತೀನಿ. ಎಣ್ಣೆ ಹಾಕೋಣ ಸ್ವಲ್ಪ ಪ್ಯಾನ್ಗೆ. ಎಗ್ ಮಿಕ್ಸ್ಚರ್ನ ಈಗ ಪ್ಯಾನ್ ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಚೀಸ್ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳೋಣ ಮೇಲಿಂದ. ಚೀಸ್ ಆಗಿದ ತಕ್ಷಣ ಬ್ರೆಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಇಡೋಣ. ಈ ಥರ ನೋಡಿ, ಈ ಥರ ಒಂದ್ಸತಿ ಹಿಂಗೆ ಡಿಪ್ ಮಾಡಿಬಿಟ್ಟು ಮತ್ತೆ ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೇಯಬೇಕು ನೋಡಿ. ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ, ಸಖತ್ತಾಗಿ ಮೆಲ್ಟ್ ಆಗಿದೆ, ನೋಡ್ತಾ ಇರ್ಬೋದು. ನೋಡಿ ಈಗ ಈ ಸೈಡಲ್ಲಿರೋದು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆ ಸೈಡಲ್ಲಿರೋದು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ವಾವ್, ಸಖತ್ತಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮತ್ತು ಇದನ್ನು ಅರ್ಧಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಚೀಸ್ ಬೇರೆ ಬಿಟ್ಕೊಂತ, ಚೀಸ್ ಎಲ್ಲ ಮೆಲ್ಟಾಗಿ ಸಖತ್ತಾಗಿರುತ್ತೆ ಟೇಸ್ಟು ನೋಡಿ. ಈ ಕಡೆ 1 ನಿಮಿಷ ಮತ್ತು ಆ ಕಡೆ ಟರ್ನ್ ಮಾಡಿಬಿಟ್ಟು 1 ನಿಮಿಷ, ಎರಡು ಕಡೆ 1 ನಿಮಿಷ ಮಾಡ್ಕೊಂಬಿಡೋಣ ಟೋಸ್ಟು ನೋಡಿ. ಈ ಕಡೆ ಟರ್ನ್ ಮಾಡ್ಕೊತೀವಿ. ಇದಕ್ಕೆ ಬೇಕಿದ್ರೆ ಎಣ್ಣೆ ಸಹ ಹಾಕೋಬೋದು ನೀವು.
ಎಣ್ಣೆಲೂ ಮಾಡ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಬೋದು. ಮಕ್ಕಳಿಗೆ ಮಾಡುವಾಗ ಬೆಣ್ಣೆ ಹಾಕ್ಕೊಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಇದು ಯಾರು ಟೇಸ್ಟ್ ಮಾಡ್ತೀರಾ? ನೀವು ಮಾಡ್ತೀರಾ ರೀ? ಪ್ರೀತಮ್ ಕೊಡ್ಲ ಅವ್ನು ಆಗಿದೆಯಂತಲ್ಲ, ನಾನು ತಿನ್ನಲ್ಲಪ್ಪ. ಸ್ಪೆಷಲ್ ಬ್ರೇಕ್ಫಾಸ್ಟ್ಗೆ ಸ್ಪೆಷಲ್ ಪ್ಲೇಟ್ ತೊಡ್ದಾಕಿದ್ನಲ್ಲ, ಹೊಡೆದಾಕ್ತಾ ಇದ್ದೀನಿ ನೀನು. ಈಗ ಎಗ್ ಆಮ್ಲೆಟ್ ರೆಡಿ ಆಯಿತು. ಬೇಕಿದ್ರೆ ಕಟ್ ಮಾಡ್ಕೋಬೋದು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಸಾಕರಿ ಪ್ಲೇನ್ದು ಬೇಕಾ? ಬೇಕಿದ್ರೆ ಮೇಲಿಂದ ಇನ್ನೂ ಸ್ವಲ್ಪ ಚೀಸ್ ಹಾಕೋಬೋದು. ಮೆಲ್ಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಚೀಸ್ ಎಲ್ಲ ಮೆಲ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟಿಯಾಗಿರುವಂಥ ಚೀಸಿ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಇದನ್ನು ಹಾಗೆ ಕೂಡ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚೀಸಿ ಆಮ್ಲೆಟ್ ರೆಡಿಯಾಗಿದೆ. ಸಖತ್ತಾಗಿರುತ್ತೆ ನೋಡಿ. ಈ ಥರ ಟೊಮೆಟೊ ಸಾಸಲ್ಲಿ ಅದ್ಕೋಬೇಕು, ಅದ್ದೋದೆಲ್ಲ ಮುಳುಗಿಸ್ಬೇಕು. ಸಖತ್ ಟೇಸ್ಟಿಯಾಗಿದೆ. ಖಂಡಿತವಾಗಿಯೂ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.